ಹಾಗಾದ್ರೆ ನಮಗೆ ಈ ವಿಟಮಿನ್ ಇ ಯಾವುದರಿಂದ ಸಿಗುತ್ತೆ ಮತ್ತು ಇದನ್ನು ನಾವು ಹೇಗೆ ಬಳಸಬೇಕು? ನಮಗೆ ಒಳ್ಳೆಯ ಪ್ರಮಾಣದ ವಿಟಮಿನ್ ಇ ಗೋಧಿಯ ಮೊಳಕೆಯ ಎಣ್ಣೆಯಿಂದ ಅಂದ್ರೆ ವೀಟ್ ಜೆರ್ಮ್ ಆಯಿಲ್ನಿಂದ ಸಿಗುತ್ತದೆ. ಇದು ದಿನಕ್ಕೆ 1 ಚಮಚ ಸೇವಿಸಿದ್ರೆ ಸಾಕು. ಇನ್ನು ಇದನ್ನು ಹೊರತುಪಡಿಸಿ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಮತ್ತು ಎಣ್ಣೆಯಿಂದ ಇಲ್ಲಿ ನಾವು 1 ಚಮಚ ಸೂರ್ಯಕಾಂತಿ ಬೀಜ ಸ್ವಲ್ಪ ಹುರಿದು ದಿನಾಲು ತಿನ್ಬಹುದು ಅಥವಾ ಎಣ್ಣೆ ಕೂಡ ಬಳಸಬಹುದು. ಇದು ಕೂಡ ಏನಂತಂದ್ರೆ ಒಳ್ಳೆಯ ಪ್ರಮಾಣದ ವಿಟಮಿನ್ ಇ ಹೊಂದಿದೆ. ನಟ್ಸ್ಗಳಲ್ಲಿ ಬಾದಾಮು, ಕಡಲೆ ಬೀಜ ಇವುಗಳಲ್ಲಿ ಕೂಡ ಏನಂತಂದ್ರೆ ವಿಟಮಿನ್ ಇ ಇದೆ. ತರಕಾರಿಗಳಲ್ಲಿ ಬ್ರೊಕೊಲಿ, ಪಾಲಕ್, ಟೊಮ್ಯಾಟೊ ಇವುಗಳಲ್ಲಿ ವಿಟಮಿನ್ ಇ ಕಂಡುಬರುತ್ತೆ. ಹಣ್ಣುಗಳಲ್ಲಿ ಮಾವಿನ ಹಣ್ಣು, ಅವೊಕ್ಯಾಡೊ, ಕಿವಿ ಇವುಗಳಲ್ಲಿ ವಿಟಮಿನ್ ಇ ಕಂಡುಬರುತ್ತೆ. ಇನ್ನು ಸಪ್ಲಿಮೆಂಟ್ಸ್ಗಳಲ್ಲಿ 200 ಮಿಲಿಗ್ರಾಂನಿಂದ 400 ಮಿಲಿಗ್ರಾಂ ವರೆಗೆ ಊಟವಾದ್ಮೇಲೆ ತೆಗೆದುಕೊಳ್ಬಹುದು. ಒಂದು ವೇಳೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ತಾ ಇದ್ರೆ